ಹೈಸ್ಕೂಲ್ ಟೀಚರ್ಸ್ಗೆ ಸಿಹಿ ಸುದ್ದಿ. ಯಾರ್ಯಾರು ಅಪ್ಲಿಕೇಶನನ್ನು ಹಾಕಿ PU ಲೆಕ್ಚರರ್ ಪೋಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ರಿ, ಎಕ್ಸಾಮು ಪೋಸ್ಟ್ಪೋನ್ ಆಗಿತ್ತು, ಅಂತಹ ಟೀಚರ್ಸಿಗೆ ಗುಡ್ ನ್ಯೂಸು. ಈಗ ನಿಮ್ಮ ವೆಯ್ಟ್ ಮಾಡ್ತಿದ್ದಂತಹ ಆ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಯಾವಾಗ ಪರೀಕ್ಷೆ ಅನ್ನೋದು ಗೊತ್ತಾಗಿದೆ. ಇವತ್ತು ತಾನೇ ಪರೀಕ್ಷಾ ಟೈಮ್ ಟೇಬಲ್ ನಮಗೆ ಬಂದಿದೆ. ಪರೀಕ್ಷೆ ಪೋಸ್ಟ್ಪೋನ್ ಆಗಿದ್ದು ಮೇ 24ಕ್ಕಿತ್ತು, ಏಪ್ರಿಲ್ 24ಕ್ಕಿತ್ತು. ಅದು ಈಗ ಮೇ ತಿಂಗಳಿಗೆ ಪೋಸ್ಟ್ಪೋನ್ ಆಗಿತ್ತು. ಆದರೆ ಡೇಟ್ ಗೊತ್ತಿರಲಿಲ್ಲ. ಈಗ ಡೇಟು ಗೊತ್ತಾಗಿದೆ. ಪೋಸ್ಟ್ಪೋನ್ ಆಗೋದಕ್ಕೆ ಏನು ಕಾರಣ, ಯಾವಾಗ ಎಕ್ಸಾಮು, ಯಾರ್ಯಾರು ಎಕ್ಸಾಮ್ ಬರೀಬಹುದಾಗಿದೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಲಿಂಕ್ ಯಾವುದು, ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಈ ಒಂದು ಒಳ್ಳೆ ಮಾಹಿತಿ ಇರುವಂತಹ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಓಕೆ, ಈಗ ಯಾರ್ಯಾರು ಟೀಚರ್ಸ್ PU ಲೆಕ್ಚರರ್ ಎಲಿಜಿಬಿಲಿಟಿ ಪೋಸ್ಟ್ಗೋಸ್ಕರ ಅಪ್ಲೈ ಮಾಡಿದ್ರು, ಆಲ್ರೆಡಿ ಅಪ್ಲೈ ಮಾಡಿರೋರು, ಇದು ಅಪ್ಲೈ ಮಾಡೋದಕ್ಕೆ ದಿನಾಂಕ ಅಲ್ಲ, ಇದು ಪರೀಕ್ಷೆ ಬರೆಯೋದಕ್ಕೆ ದಿನಾಂಕ. ಅಂತಹವರು ಈ ಪರೀಕ್ಷೆಯನ್ನು ತಗೋಬೋದಾಗಿದೆ. 26ನೇ ತಾರೀಕು, ಮೇ 26ನೇ ತಾರೀಕಿಂದ ಪರೀಕ್ಷೆ ಶುರುವಾಗುತ್ತೆ, 30ನೇ ತಾರೀಕಿಗೆ ಮುಗಿಯುತ್ತೆ. 26ನೇ ತಾರೀಕು ಕನ್ನಡ, ಉರ್ದು, ಗಣಿತ, ಜೀವಶಾಸ್ತ್ರ. ಪೂರ್ವಾಹ್ನ ಅಂದರೆ ಬೆಳಗ್ಗೆ 10ರಿಂದ 1 ಗಂಟೆವರೆಗೆ, ಮಧ್ಯಾಹ್ನ ಇಂಗ್ಲೀಷು ಮತ್ತು ಸಂಸ್ಕೃತ, ಈ ಎರಡೂ ಕೂಡ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. 3 hours ಪೇಪರ್. 27ನೇ ತಾರೀಕು ಇದೇ ಮೇ ತಿಂಗಳು ಇತಿಹಾಸ ಇರುತ್ತೆ, ಬೆಳಗ್ಗೆ 10ರಿಂದ 1 ಗಂಟೆವರೆಗೂ, ಮಧ್ಯಾಹ್ನ ಹಿಂದಿ. 29ನೇ ತಾರೀಕು ಅರ್ಥಶಾಸ್ತ್ರ, ಬೆಳಗ್ಗೆ 10ರಿಂದ 1, ಮಧ್ಯಾಹ್ನ ರಾಜಕೀಯ ಶಾಸ್ತ್ರ 2 ಗಂಟೆಯಿಂದ 5 ಗಂಟೆ. 30ನೇ ತಾರೀಕು ಸಮಾಜಶಾಸ್ತ್ರ, ಬೆಳಗ್ಗೆ 10ರಿಂದ 1, ಮಧ್ಯಾಹ್ನ ಭೂಗೋಳಶಾಸ್ತ್ರ 2ರಿಂದ 5 ಗಂಟೆವರೆಗೂ. ಈ ರೀತಿ ಟೈಮ್ ಟೇಬಲ್ ಇದೆ. ಯಾರ್ಯಾರು ಈಗ ತಯಾರಿಯನ್ನು ನಿಲ್ಲಿಸಿದ್ರಿ, ಇನ್ನೂ ಯಾವಾಗಲೋ ಗೊತ್ತಿಲ್ಲ, ಯಾವಾಗ ಡೇಟ್ ಕೊಡ್ತಾರೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ರಜಾ ಮೋಡಲ್ಲಿದ್ರಿ, ಈಗ ಅಲರ್ಟ್ ಆಗಿ ಕೆಲವು ದಿನಗಳಿದೆ, ಕೌಂಟಬಲ್ ಡೇಸ್ ಅಷ್ಟೇ ಇರೋದು. ಸೊ ಈ ಡೇಸನ್ನು ಉಪಯೋಗಿಸ್ಕೊಂಡು ನೀವು ಎಕ್ಸಾಮ್ಗೆ ತಯಾರಿಯನ್ನು ಮಾಡಬಹುದಾಗಿರುತ್ತೆ. ಇನ್ನೂ ನೀವೇನಾದ್ರೂ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ, ಇಲ್ಲಿ ಹಾಲ್ ಟಿಕೆಟ್ಗೆ ಕಾಣಿಸ್ತಿದೆ ನೋಡಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. sats.karnataka.gov.in GPSTR NHK ಈ ಒಂದು ವೆಬ್ಸೈಟು ಸೇಮ್ ಆ್ಯಸ್ ಇಟ್ ಈಸ್ ಟೈಪ್ ಮಾಡಬೇಕು. ನೀವು https://sts.karnataka.gov.in/ GPSTR NHK ಇದೇ ರೀತಿ ಟೈಪ್ ಮಾಡಿದ್ರೆ ವೆಬ್ಸೈಟ್ನಲ್ಲಿ ಬರ್ಕೊಳ್ಳಿ. ಫಸ್ಟ್ ಒಂದು ಪೇಜಲ್ಲಿ, ಆಮೇಲೆ ಇದೇ ರೀತಿ ಟೈಪ್ ಮಾಡಿ ಆ ಲಿಂಕು ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರು, ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ, ಆ ನಂಬರು ಪ್ಲಸ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದ್ರೆ, ನೀವೇನು ಅಪ್ಲಿಕೇಶನಲ್ಲಿ ಹಾಕಿರ್ತೀರಲ್ಲ ಆ ಡೇಟ್ ಆಫ್ ಬರ್ತನ್ನು ಹಾಕಿದ್ರೆ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗುತ್ತೆ. ಎಲ್ಲಿ ಎಕ್ಸಾಮ್ ಅನ್ನೋದನ್ನು ನೋಡ್ಕೊಳ್ಳಿ, ತಯಾರಿಯನ್ನು ಶುರು ಮಾಡಿ. ಕೇವಲ 20 ಡೇಸ್ ಮೋರ್, 20 ದಿನಗಳು ಮಾತ್ರ ಬಾಕಿ ಇದೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.